ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಡಿಗ್ರಿ, ಡಿಪ್ಲೊಮಾ, ಪ್ರೊಫೆಷ್ನಲ್ ಕೋರ್ಸು, ITI ಏನೇ ಕೋರ್ಸ್ ಮಾಡ್ತಾ ಇದ್ರು ಕೂಡ ಅಂಥವ್ರು BMTC ಬಸ್ ಪಾಸ್ಗೆ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಕೊಂಡು ಫ್ರೀ ಬಸ್ ಪಾಸ್ನ ತೊಗೊಳೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನೀವು ಕೂಡ ಅಪ್ಲೈನ ಮಾಡ್ಕೊಂಡು ಫ್ರೀ ಬಸ್ ಪಾಸ್ನ ತೊಗೋಬೋದಾಗುತ್ತೆ. ಬನ್ನಿ ಯಾವ ರೀತಿ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಆಲ್ರೆಡಿ ಯಾವ ರೀತಿ ಸೇವಾ ಸಿಂಧು ಅಲ್ಲಿ ವೆಬ್ಸೈಟಲ್ಲಿ ಯಾವ ರೀತಿ ನೀವು ಲಾಗಿನ್ ಆಗೋದು ಹೇಗೆ, ರಿಜಿಸ್ಟರ್ ಮಾಡ್ಕೊಳೋದು ಹೇಗೆ ಅನ್ನೋದನ್ನ ಆಲ್ರೆಡಿ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಹೋಗಿ ಚೆಕ್ ಮಾಡ್ಬೋದು. ಈಗ ಡೈರೆಕ್ಟಾಗಿ ನಾನು ನಿಮಗೆ ಲಾಗಿನ್ ಆಗೋದನ್ನ ತಿಳಿಸ್ಕೊಡ್ತೀನಿ. ಇವಾಗ ರಿಜಿಸ್ಟರ್ ಮಾಡ್ಕೊಂಡಿರೋಂಥ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗುತ್ತೆ. ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಂಡು ಇಲ್ಲಿ ಗೆಟ್ OTP ಅನ್ನೋ ಆಪ್ಷನ್ ನೋಡ್ತಾ ಇಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ OTP ಸೆಂಡ್ ಆಗುತ್ತೆ. ಏನು ಮೊಬೈಲ್ ನಂಬರಲ್ಲಿ ಎಂಟರ್ ಮಾಡಿದ್ರೆ ಆ ನಂಬರ್ಗೆ ಒಂದು OTP ಹೋಗುತ್ತೆ. ಪಾಸ್ವರ್ಡ್ ಗೊತ್ತಿದೆ, ಕ್ರಿಯೇಟ್ ಮಾಡೋ ಟೈಮಲ್ಲಿ ಪಾಸ್ವರ್ಡ್ ಏನೋ ಗೊತ್ತಿದೆ, ಅದೇ ಪಾಸ್ವರ್ಡ್ನ ಹಾಕ್ಕೊಂಡು ನೀವು ಬೇಕಾದರೆ ಲಾಗಿನ್ ಆಗ್ಬೋದು. ಪಾಸ್ವರ್ಡ್ ಗೊತ್ತಿಲ್ಲ ಅಂದಾಗ ಗೆಟ್ OTP ಅಂತ ಕೊಟ್ಟರೆ OTP ಹೋಗಿರುತ್ತೆ. ಆ OTPನ ಹಾಕ್ಕೊಂಡು ನೀವು ಇಲ್ಲಿ ಕ್ಯಾಪ್ಚರ್ ಕೋಡ್ ಏನು ಕಾಣ್ತಿದ್ದಿಲ್ಲ ಕ್ಯಾಪ್ಚರ್ ಕೋಡ್ನ ಎಂಟರ್ನ ಮಾಡಿಕೊಂಡು ಸಬ್ಮಿಟ್ ಅನ್ನೋ ಆಪ್ಷನ್ ನೋಡ್ತಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇರ್ಬೋದು ಇವಾಗ ಲಾಗಿನ್ ಆಗಿದೆ, ನಿಮ್ಮ ಹೆಸರು ಕೂಡ ಇಲ್ಲಿ ತೋರಿಸುತ್ತೆ ಲಾಗಿನ್ ಆಗಿದೆ. ಇವಾಗ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಅನ್ನೋದು ತಿಳಿಸ್ಕೊಡ್ತೀನಿ. ಇವಾಗ ಮೆನು ಕೆಳಗಡೆ ತುಂಬ ಆಪ್ಷನ್ಸ್ ಇದೆ. ಇಲ್ಲಿ ಆಪ್ಷನಲ್ಲಿ ಇಲ್ಲಿ ಕೆಳಗಡೆ ಫಸ್ಟ್ ಸೆಕೆಂಡ್ ಒಂದು ನೋಡ್ತಾರೆ, ಅಪ್ಲೈ ಫಾರ್ ಸರ್ವಿಸಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನೆಕ್ಸ್ಟ್ ಆಪ್ಷನ್ ಓಪನ್ ಆಗುತ್ತೆ. ಅಪ್ಲೈ ಫಾರ್ ಸರ್ವಿಸಸ್ ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ ಆಗಿದ ತಕ್ಷಣ ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್ ಅಂತ ಆಪ್ಷನ್ ಓಪನ್ ಆಗುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ಈ ಕಡೆ ರೈಟ್ ಸೈಡಲ್ಲಿ ನೀವು ಡೀಟೇಲ್ಸ್ ಅಲ್ಲಿ ನೋಡ್ಬೋದು. ನೋಡ್ತಾ ಇದ್ದಲ್ಲ, ಈ ವೆಬ್ಸೈಟಲ್ಲಿ ಇರುವಂಥ ಎಲ್ಲ ಸರ್ವಿಸಸ್ ಕೂಡ ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಇವಾಗ ಈ ಸರ್ವಿಸಸ್ ಎಲ್ಲ ಹುಡುಕೋಕ್ಕಾಗೋದಿಲ್ಲ, ತುಂಬ ಸರ್ವಿಸ್ ಅದರಿಂದ ಇಲ್ಲಿ ಸರ್ಚಲ್ಲಿ BMTC ಅಂತ ಹಾಕಿ ಸರ್ಚ್ ಕೊಟ್ಟರೆ ಸಾಕು, ಅದಕ್ಕೆ ರಿಲೇಟೆಡ್ ಆಗಿರೋಂಥ ಸರ್ವಿಸಸ್ ಎಲ್ಲ ಓಪನ್ ಆಗುತ್ತೆ. ಇದರಲ್ಲಿ ಫಿಫ್ತ್ ನೋಡ್ಬೋದು, ಅಪ್ಲಿಕೇಶನ್ ಫಾರ್ BMTC ಬಸ್ ಪಾಸ್ ಸ್ಟೂಡೆಂಟ್ ಬಸ್ ಪಾಸ್ ಅಂತ ಇದೆ 26-27 ಅಂತ. ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ ಆಗಿ ಸ್ಟೂಡೆಂಟ್ ಬಸ್ ಪಾಸ್ ಅಪ್ಲಿಕೇಶನ್ ಪೇಜ್ನ ಡೌನ್ಲೋಡ್ನ ಮಾಡ್ಕೋಬೇಕಾಗುತ್ತೆ. ಆ ಫಾರ್ಮ್ನ ಡೌನ್ಲೋಡ್ನ ಮಾಡಿಕೊಂಡು ನೀವು ಯಾವ ಇನ್ಸ್ಟಿಟ್ಯೂಟು ಯಾವ ಕಾಲೇಜಲ್ಲಿ ಓದ್ತಾ ಇರೋ ಅಲ್ಲಿಂದ ನೀವು ಸೀಲು ಸೈನು ಫಾರ್ಮ್ ಫಿಲ್ ಮಾಡಿ ಸೀಲು ಸೈನ್ ಎಲ್ಲ ಹಾಕ್ಸ್ಕೊಂಡು ತೊಗೊಂಬಂದು ರೆಡಿ ಮಾಡಿ ಇಟ್ಕೊಂಡಿರಬೇಕಾಗುತ್ತೆ. ಇದು ಇಂಪಾರ್ಟೆಂಟ್. ಯಾವುದೇ ಸ್ಟೂಡೆಂಟ್ ಆಗಿರ್ಬೋದು, ಅಂದರೆ ಯಾವುದೇ ಕೋರ್ಸ್ ಓದ್ತಾ ಇದ್ದು ಕೂಡ ಇವಾಗ ಇಂಪಾರ್ಟೆಂಟ್ ಆಗಿದೆ. ಫಸ್ಟ್ ಆದರೆ ಬರೀ ಹೈಸ್ಕೂಲ್ ಮಕ್ಕಳಿಗೆ, ಸ್ಕೂಲ್ ಮಕ್ಕಳಿಗೆ, ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ಫಸ್ಟ್ ಇತ್ತು. ಇವಾಗ ಎಲ್ಲ ಮಕ್ಕಳು ಕೂಡ ನೀವು ಪ್ರತಿಯೊಬ್ಬರು ಕೂಡ ಅಪ್ಲೈನ ಮಾಡಬೇಕು. ಇವಾಗ ಪ್ರೊಸೀಡ್ ಫಾರ್ ಅಪ್ಲೈ ಅಂತ ಇದ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಇಲ್ಲಿ ನೆಕ್ಸ್ಟ್ ಪೇಜ್ ಓಪನ್ ಆಗಿದೆ, ಅಂದರೆ ಅಪ್ಲಿಕೇಶನ್ ಪೇಜ್ ಓಪನ್ ಆಗಿದೆ. ನೋಡ್ಬೋದು ಇವಾಗ ಇಲ್ಲಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಅಂತ ಅಂದ್ಬಿಟ್ಟು ಇಲ್ಲಿ ಅಪ್ಲಿಕೇಶನ್ ಫಾರ್ BMTC ಸ್ಟೂಡೆಂಟ್ ಬಸ್ ಪಾಸ್ 26-27 ಅಂತ ಅಂದ್ಬಿಟ್ಟು ಇದರಲ್ಲಿ ನೀವು ಅಪ್ಲೈನ ಮಾಡಬೇಕಾಗುತ್ತೆ. ಯಾವ ರೀತಿ ಅನ್ನೋದನ್ನ ನೋಡ್ಬೋದು. ಇವಾಗ ಫಸ್ಟಾಗಿ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ನೋಡ್ಬೋದು. ಈ ಇನ್ಸ್ಟ್ರಕ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಅವರೇ ತಿಳಿಸಲಾಗಿದೆ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು, ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ ಅಪ್ಲೈ ಮಾಡೋದಕ್ಕೆ ಅನ್ನೋದನ್ನ ಇನ್ಸ್ಟ್ರಕ್ಷನ್ನ ಅಲ್ಲೇ ಕೊಡಲಾಗಿರುತ್ತೆ. ಇದಕ್ಕೆ ಬೇಕಾಗಿರೋಂಥ ಬಸ್ ಪಾಸ್ ಅಪ್ಲಿಕೇಶನ್ ಫಾರ್ಮ್ ಅಂತ ಹೇಳಿದ್ನಲ್ಲ, ಆ ಫಾರ್ಮ್ ಬೇಕಾಗುತ್ತೆ. ಹಾಗೆ ನಿಮ್ಮದೊಂದು ಫೋಟೋ ಬೇಕು, ಹಾಗೆ ನಿಮ್ಮ ಫೀಸ್ ಕಟ್ಟಿರೋ ರಿಸಿಪ್ಟ್ ಬೇಕು, ಆಧಾರ್ ಕಾರ್ಡ್ ಬೇಕು, ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇರಬೇಕು. ಇವಾಗ ನೋಡ್ಬೋದು ಇನ್ಸ್ಟ್ರಕ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಕ್ಲಿಕ್ ಆಗುತ್ತೆ, ಇದೆಲ್ಲ ಡೀಟೇಲ್ಸ್ ಎಲ್ಲ ಶೋ ಆಗ್ತಾ ಇದೆ. ಅದಾದಮೇಲೆ ಇಲ್ಲಿ ಮೇಲ್ಗಡೆ ನೋಡ್ಬೋದು ರೆಡ್ ಕಲರ್ ಅದೆಲ್ಲ ಕ್ಲಿಕ್ ಫಾರ್ ರೀಫಂಡ್ ಅಮೌಂಟ್ ಅಂತ ಅಪ್ಲಿಕೇಶನ್ ಅಂತ ಅಂದ್ಬಿಟ್ಟು ನೀವೇನಾದರೂ ಬಸ್ ಪಾಸ್ ಫ್ರೀ ಅಂತ ಅನೌನ್ಸ್ ಮಾಡೋದಕ್ಕೆ ಮುಂಚೆ ಈ ವರ್ಷ ಅಂದರೆ 26-27 ವರ್ಷದ್ದು ನೀವು ಅಪ್ಲೈ ಮಾಡ್ಕೊಂಡು ಬಸ್ ಪಾಸ್ ತೊಗೊಂಡಿದ್ದೆ ಯಾವ ರೀತಿ ಬಸ್ ಪಾಸ್ ಅದೇ ರೀಫಂಡ್ ಆಗೋದು ಹೇಗೆ ಅನ್ನೋದನ್ನ ವೀಡಿಯೋ ಕೂಡ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕಿನಿ, ಹೋಗಿ ಚೆಕ್ ಮಾಡ್ಬೋದು. ಇವಾಗ ವಾಪಸ್ ಬಂದೆ, ಬ್ಯಾಕ್ ಬಂದರೆ ಇಲ್ಲಿ ಫಸ್ಟಾಗಿ ನಿಮಗೆ ಪೌರತ್ವನ ಕೇಳ್ತಾರೆ, ಸಿಟಿಸನ್ಶಿಪ್ ಕೇಳ್ತಾರೆ. ಅದ್ಮೇಲೆ ಕ್ಲಿಕ್ನ ಮಾಡಿದ್ರೆ ಇಂಡಿಯನ್ ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಸೆಲೆಕ್ಟ್ ಆದಮೇಲೆ ಆಧಾರ್ ಅಥೆಂಟಿಕೇಶನ್ ಕೇಳುತ್ತೆ. ಆಧಾರ್ ಅಥೆಂಟಿಕೇಶನ್ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ಫಸ್ಟ್ ಒಂದು ಅದಾದಮೇಲೆ ನೋಡ್ಬೋದು ಈ KYC ಪೇಜ್ ಓಪನ್ ಆಗಿದೆ. ಇಲ್ಲಿ ನಿಮ್ಮ ಈ KYC ಪೇಜ್ ನಿಮ್ಮ ಆಧಾರ್ ಕಾರ್ಡ್ನ ವೆರಿಫಿಕೇಷನ್ನ ಮಾಡ್ಕೋಬೇಕಾಗುತ್ತೆ. ಫಸ್ಟಾಗಿ ನಿಮ್ಮ ಆಧಾರ್ ಕಾರ್ಡ್ ಯಾರು ಅಪ್ಲೈ ಮಾಡ್ತಾ ಇದ್ದಲ್ಲ ಸ್ಟೂಡೆಂಟಿದೆ ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗುತ್ತೆ. ಎಂಟರ್ನ ಮಾಡಿಕೊಂಡು ಇಲ್ಲಿ ನನ್ನ ಆಧಾರ್ ಮಾಹಿತಿ ಅಂತ ಚೆಕ್ ಬಾಕ್ಸ್ ನೋಡ್ತಾ ಇದೆ, ಅದಕ್ಕೆ ಕೆಳಗಡೆ ಅದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ OTP ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ OTP ಅಂತ ಕ್ಲಿಕ್ನ ಮಾಡಿದ್ಮೇಲೆ ಇಲ್ಲಿ ಜನರೇಟ್ OTP ಅನ್ನೋ ಆಪ್ಷನ್ ಓಪನ್ ಆಗುತ್ತೆ. ಈ ಜನರೇಟ್ OTP ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ತಕ್ಷಣ ಏನು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇರುತ್ತಲ್ಲ ಆ ನಂಬರ್ಗೆ ಒಂದು OTP ಹೋಗಿರುತ್ತೆ. ಬಂದಂಥ OTPನ ಇಲ್ಲಿ ನೋಡ್ಬೋದು ಎಂಟರ್ OTP ಅನ್ನೋ ಆಪ್ಷನ್ ಓಪನ್ ಆಗಿದೆ. ಈ ಬಾಕ್ಸಲ್ಲಿ ಎಂಟರ್ನ ಮಾಡ್ಕೋಬೇಕಾಗುತ್ತೆ. OTPನ ಎಂಟರ್ನ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಅನ್ನೋ ಆಪ್ಷನ್ ನೋಡ್ತಾ ಇಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಟೈಮ್ ಓಡ್ತಾ ಇತ್ತು, ಆ ಟೈಮ್ ಒಳಗಡೆ ನೀವು ಹಾಕ್ಕೋಬೇಕಾಗುತ್ತೆ. ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ಆಧಾರ್ ಕಾರ್ಡಲ್ಲಿರೋಂಥ ಡೀಟೇಲ್ಸ್ ಎಲ್ಲ ಪೀಚಾಗಿ ಬರೋವರೆಗೂ ವೆಯ್ಟ್ ಮಾಡಿ. ಅದಾದಮೇಲೆ ಇಲ್ಲಿ ಕ್ಲಿಕ್ ಫಾರ್ ಡೀಟೇಲ್ಸ್ ಅಂತ ಇದೆ, ಗೆಟ್ ಡೇಟಾ ಅಂತ ಅಂದ್ಬಿಟ್ಟು ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ನಿಮ್ಮ ಡೀಟೇಲ್ಸ್ ಎಲ್ಲ ಪೀಚಾಗಿ ಬರೋದಕ್ಕೆ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಪೀಚಾಗಿ ಬರುತ್ತೆ. ಇದ್ರ ಮೇಲೆ ನೋಡ್ತಾ ಇರ್ಬೋದು. ಇವಾಗ ಕ್ಲಿಕ್ನ ಮಾಡಿದ್ದೀನಿ, ಡೀಟೇಲ್ಸ್ ಎಲ್ಲ ಪೀಚಾಗಿ ಬಂದಿದೆ. ಅದೇ ಆಧಾರ್ ಕಾರ್ಡಲ್ಲಿರೋಂಥ ಇನ್ಫಾರ್ಮೇಷನ್ ಎಲ್ಲ ಇಲ್ಲಿ ಬಂದಿದೆ. ಆಧಾರ್ ಕಾರ್ಡಲ್ಲಿದೆ ಫೋಟೋ ಆಗಿರ್ಬೋದು, ನಿಮ್ಮ ಹೆಸರು, ಅಡ್ರೆಸ್ಸು, ಏಜು ಪ್ರತಿಯೊಂದು ಕೂಡ ಇಲ್ಲಿ ಶೋ ಆಗುತ್ತೆ.
ಎಲ್ಲ ಡೀಟೇಲ್ಸ್ನ ಒಂದ್ಸಲ ಚೆಕ್ ಮಾಡ್ಕೊಂಡು ಎಲ್ಲ ಕರೆಕ್ಟಾಗಿದೆ ಆದಮೇಲೆ ನೆಕ್ಸ್ಟ್ ನಿಮ್ಮ ತಂದೆ ಹೆಸರನ್ನ ಇಲ್ಲಿ ಎಂಟರ್ನ ಮಾಡ್ಕೊಬೇಕಾಗುತ್ತೆ. ನಿಮ್ಮ ಫಾದರ್ ನೇಮ್ ಎಂಟರ್ನ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ತಾಯಿ ಹೆಸರನ್ನ ಎಂಟರ್ನ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಮೊಬೈಲ್ ನಂಬರ್ ನಿಮ್ಮದೇ ಆಗಿರ್ಬೋದು, ಇಲ್ಲಾಂದರೆ ಪೇರೆಂಟ್ಸ್ ಮೊಬೈಲ್ ನಂಬರ್ ಆಗಿರ್ಬೋದು. ಅಲ್ಲಿ ಮೊಬೈಲ್ ನಂಬರ್ನ ಎಂಟರ್ನ ಮಾಡಬೇಕು. ನೋಡ್ಬೋದು ಇಲ್ಲಿ ತಂದೆ ಹೆಸರನ್ನ ಹಾಕೊಂಡಿದ್ದೀನಿ, ತಾಯಿ ಹೆಸರನ್ನ ಹಾಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಮೊಬೈಲ್ ನಂಬರ್ನ ಎಂಟರ್ನ ಮಾಡ್ಕೊತಾ ಇದ್ದೀನಿ. ಮೊಬೈಲ್ ನಂಬರ್ ಎಂಟರ್ ಮಾಡಿದ ತಕ್ಷಣ ನಿಮಗೆ ಒಂದು OTP ಹೋಗುತ್ತೆ, ವೆರಿಫಿಕೇಷನ್ OTP ಹೋಗುತ್ತೆ. ನೋಡ್ಬೋದು ನೀವೇನು ನೆಕ್ಸ್ಟ್ ಹೋಗೋದಕ್ಕೆ ಮುಂಚೆನೇ ಆಟೋಮೆಟಿಕ್ ಆಗಿ ಬಂದುಬಿಡುತ್ತೆ ಇಲ್ಲಿ ವೆರಿಫಿಕೇಷನ್ OTP ಅಂದ್ಬಿಟ್ಟು. ಇಲ್ಲಿ ಬಂದಂಥ OTPನ ಅಲ್ಲಿ ಮೊಬೈಲ್ ನಂಬರ್ ಏನು ಹಾಕಿದೆ ಆ ನಂಬರ್ಗೆ ಬಂದಂಥ OTPನ ಹಾಕೊಂಡು ವೆರಿಫೈ ಮಾಡಿಕೊಂಡ್ರೆ ವೆರಿಫೈ ಆಗುತ್ತೆ. ನೋಡ್ಬೋದು ವೆರಿಫೈ ಆಯಿತು. ನೆಕ್ಸ್ಟ್ ಬಂದರೆ ಇಲ್ಲಿ ನಿಮ್ಮ ಇಮೇಲ್ ID ಬೇಕಾದರೆ ಕೊಟ್ಕೋಬೋದು, ಇಲ್ಲಾಂದರೆ ಅವಶ್ಯಕತೆ ಇಲ್ಲ. ಅದಾದಮೇಲೆ ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಇದೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಅವಶ್ಯಕತೆ ಇಲ್ಲ. ಅದಾದಮೇಲೆ ಇಲ್ಲಿ ಯಾವ ಕ್ಯಾಟಗರಿ ಅಂತ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಜನರಲ್ ಅಂದರೆ ಜನರಲ್ಲೇ ಸೆಲೆಕ್ಟ್ನ ಮಾಡಿ. ಇವಾಗ ಅವಶ್ಯಕತೆ ಇಲ್ಲ, ಇನ್ಕಮ್ ಸರ್ಟಿಫಿಕೇಟ್ ಇದ್ದರೆ ನೀವು ಹಾಕ್ಕೋಬೋದು, SC ST ಅಂತ ಇದ್ದರೆ, ಇಲ್ಲಾಂದರೆ ಜನರಲ್ ಅಂತ ಕೊಟ್ಟು ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬೋದು. ಇವಾಗ ನೋಡ್ಬೋದು, ಇವಾಗ ಇಲ್ಲಿ ನಿಮಗೆ ನೆಕ್ಸ್ಟ್ ಅಡ್ರೆಸ್ ಕೇಳ್ತಾರೆ. ನಿಮ್ಮ ಆಧಾರ್ ಕಾರ್ಡಲ್ಲಿರೋ ಅಡ್ರೆಸ್ ಪೀಚಾಗಿ ಬಂದಿರುತ್ತೆ, ಅದೇ ಆಗಿದೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಟ್ಟು ಇಲ್ಲಿ ಡೀಟೇಲ್ಸ್ ಎಲ್ಲ ಟೈಪ್ನ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು ಆಧಾರ್ ಕಾರ್ಡಲ್ಲಿರೋ ಅಡ್ರೆಸ್ ಸೇಮ್ ಅಲ್ಲದೆ ಇರೋದ ಕಾರಣದಿಂದ ಇಲ್ಲಿ ನೋ ಅಂತ ಕೊಟ್ಟಿನಿ. ಅದಾದಮೇಲೆ ಇಲ್ಲಿ ಅಡ್ರೆಸ್ನ ಟೈಪ್ನ ಮಾಡ್ಕೋಬೇಕು. ಯಾವ ಸ್ಟೇಟು ಯಾವ ಡಿಸ್ಟ್ರಿಕ್ಟ್ ಬರುತ್ತೆ ಮತ್ತು ಅಡ್ರೆಸ್ನ ನಿಮ್ಮ ಮನೆ ಅಡ್ರೆಸ್, ನೀವೇನು ಪ್ರೆಸೆಂಟ್ ಅಡ್ರೆಸ್ ಮನೇಲಿ ಇದ್ದಿದ್ದಲ್ಲ ಆ ಮನೆ ಅಡ್ರೆಸ್ನ ನೀವು ಹಾಕ್ಕೋಬೇಕಾಗುತ್ತೆ. ನೀಟಾಗಿ ಯಾವ ಟೈಪ್ನ ಮಾಡ್ಕೊಳ್ಳಿ. ನೀವು ಯಾವ ಅಡ್ರೆಸ್ ಅಲ್ಲಿದ್ದೀರಾ ಅಂತ ಅಂದ್ಬಿಟ್ಟು, ಯಾವ ಪೋಸ್ಟ್ ಬರುತ್ತೆ, ಯಾವ ಏರಿಯಾ ಬರುತ್ತೆ, ಪಿನ್ ಕೋಡ್ ಸಮೇತ ಇಲ್ಲಿ ಹಾಕ್ಕೋಬೇಕಾಗುತ್ತೆ. ಇಷ್ಟು ಹಾಕೊಂಡಾದ್ಮೇಲೆ ಡೀಟೇಲ್ಸ್ ಎಲ್ಲ ಹಾಕೊಂಡು ನೆಕ್ಸ್ಟ್ ಸ್ಟೆಪ್ಗೆ ಬರಬೇಕಾಗುತ್ತೆ. ನೆಕ್ಸ್ಟ್ ಬಂದರೆ ಇಲ್ಲಿ ನೋಡ್ಬೋದು, ಇವಾಗ ನಿಮ್ಮ ಕ್ಯಾಟಗರಿ ಕೋರ್ಸ್ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಕೋರ್ಸ್ ಕ್ಯಾಟಗರಿ ಮೇಲೆ ಸೆಲೆಕ್ಟ್ ಅಂತ ಇದೆಯಲ್ಲ, ಸೆಲೆಕ್ಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನೋಡ್ಬೋದು ಇಲ್ಲಿ ಯಾವ ಕೋರ್ಸ್ ಅಂತ ಪ್ರೈಮರಿ, ಹೈಸ್ಕೂಲ್, CBSE, ICSE, PUC, ಡಿಗ್ರಿ, ಪ್ರೊಫೆಷ್ನಲ್ ಅಂತ ಇದೆ. ನಾನು ಇಲ್ಲಿ ಡಿಗ್ರಿ ಅಂತ ಅಪ್ಲೈ ಮಾಡ್ತಾ ಇರೋದ್ರಿಂದ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಇಲ್ಲಿ ಡಿಗ್ರಿ ಅಂತ ಸೆಲೆಕ್ಟ್ನ ಮಾಡ್ಕೊಂಡಿದ್ದೀನಿ. ನೀವು ಅದಾದಮೇಲೆ ಇಲ್ಲಿ ನಿಮ್ಮ ಹತ್ರ ಫಸ್ಟ್ ಇಯರ್ ಓದಬೇಕಾದ್ರೆ, ನೀವು ಫಸ್ಟ್ ಇಯರ್ ಇವಾಗ ಜಾಯ್ನ್ ಆಗಿದ್ದೀರ ಅಂತ ಅಂದರೆ ನಿಮ್ಮ ಹತ್ರ UCMS ರಿಜಿಸ್ಟ್ರೇಷನ್ ನಂಬರ್ ಇರಬೇಕಾಗತ್ತೆ. ಇದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಕೊಟ್ಟು ಪರವಾಗಿಲ್ಲ. ನಿಮ್ಮ ಹತ್ರ SAT ನಂಬರ್ ಇರುತ್ತಲ್ಲ ಆ SAT ನಂಬರ್ ಹಾಕೋದು ಪರವಾಗಿಲ್ಲ. ನೀವೇನು ಸೆಕೆಂಡ್ ಇಯರ್ ಡಿಗ್ರಿ ಓದ್ತಾ ಇದ್ದರೆ ನೀವು UCMS ಲಾಸ್ಟ್ ಇಯರ್ ಬಂದಿರುತ್ತೆ, ಅದು ಹಾಕ್ಕೊಂಡ್ರೆ ನಿಮ್ಮ ಡೀಟೇಲ್ಸ್ ಎಲ್ಲ ಆಟೋಮೆಟಿಕ್ ಪೀಚಾಗಿ ಬಂದುಬಿಡುತ್ತೆ. ಇವಾಗ ನೋಡ್ಬೋದು ನಾನು ಇಲ್ಲಿ ಚೇಂಜ್ ಮಾಡ್ಕೊಂಡು, ನೀವೇನೋ ಡಿಗ್ರಿ, ಡಿಪ್ಲೊಮೊ, ITI ಏನೋ ಕೋರ್ಸ್ ಮಾಡ್ತಾ ಇದೆ ಅಂಥವ್ರು ಯಾವ ರೀತಿ ಅಂದರೆ ಪ್ರೊಫೆಷ್ನಲ್ ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಫಸ್ಟಾಗಿ ಸೆಲೆಕ್ಟ್ ಆದಮೇಲೆ ಇಲ್ಲಿ ಕೆಳಗಡೆ ಬಂದರೆ ನೋಡ್ಬೋದು, ಇಲ್ಲಿ ಕೆಳಗಡೆ ಇಲ್ಲಿ ನಿಮ್ಮ ಕೋರ್ಸ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಅದರಲ್ಲಿ ಪ್ರೊಫೆಷ್ನಲ್ ಅಂತ ಸೆಲೆಕ್ಟ್ನ ಮಾಡ್ಕೊಂಡು ನೀವು ITI ಡಿಪ್ಲೊಮೊ ಅಂತ ಮಾಡಿದಾಗ ನಿಮ್ಗೆ ಇಲ್ಲಿ ನೆಕ್ಸ್ಟ್ ಕೋರ್ಸ್ನ ಸೆಲೆಕ್ಟ್ ಮಾಡೋದನ್ನ ತೋರಿಸ್ಕೊಡ್ತಾರೆ. ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ನೋಡ್ಬೋದು ಕೋರ್ಸ್ ಸೆಲೆಕ್ಟ್ ಅಂತ ಇದೆ, ಕೋರ್ಸ್ ಅಂತ ಅಂದ್ಬಿಟ್ಟು ಇಲ್ಲಿ ಕೆಳಗಡೆ ನೀವು ಸೆಲೆಕ್ಟ್ನ ಮಾಡ್ಕೋಬೇಕು. ITIಯೋ ಇಲ್ಲ ಡಿಪ್ಲೊಮೋನೋ, ಇಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ. ಕರೆಕ್ಟಾಗಿ ನೀವೇನು ಓದ್ತಾ ಇದ್ದೀರಾ, ನೀವು ಯಾವ ಕೋರ್ಸ್ ಓದ್ತಾ ಇದ್ದೀರಾ, ಯಾವ ಪ್ರೊಫೆಷ್ನಲ್ ಓದ್ತಾ ಇದ್ದೀರಾ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಇದೇ ಒಂದೇ ವೀಡಿಯೋದಲ್ಲಿ ನಿಮ್ಗೆ ಎಲ್ಲನೂ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಅಂದರೆ ಡಿಪ್ಲೊಮೊ ಆಗಿರ್ಬೋದು, ITI ಇಲ್ಲ ಡಿಗ್ರಿ ಆಗಿರ್ಬೋದು, ಯಾವ ರೀತಿ ಸೆಲೆಕ್ಟ್ನ ಮಾಡ್ಕೋಬೇಕು ಅನ್ನೋದನ್ನ. ಎಲ್ಲ ಕೋರ್ಸು ಕೂಡ ಇದರಲ್ಲಿ ಇರುತ್ತೆ, ಮೆನ್ಷನ್ ಆಗಿರುತ್ತೆ. ನೀವು ಏನು ಕೋರ್ಸ್ ಓದ್ತಾ ಇದ್ದೀರಾ ಅದನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಡಿಪ್ಲೊಮೊ ಅಂತಲೂ ಕೂಡ ಎಲ್ಲಿದೆ, ಇದರಲ್ಲಿದೆ. ಎಲ್ಲ ಒಂದೊಂದೇ ವೆರಿಫೈ ಮಾಡ್ಕೊಂಡು ನಿಮಗೆ ಯಾವ ಕೋರ್ಸ್ ಅಂತದನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಇಷ್ಟು ಹಾಕ್ಕೊಂಡು ಯಾವ ಇನ್ಸ್ಟಿಟ್ಯೂಟ್ ಬರುತ್ತೆ ಅಂತಲೂ ಕೂಡ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ನೀವು ಕೋರ್ಸ್ನ ಸೆಲೆಕ್ಟ್ನ ಮಾಡ್ಕೊಂಡು ಇನ್ಸ್ಟಿಟ್ಯೂಟು ಕೂಡ ಇರುತ್ತೆ, ಇನ್ಸ್ಟಿಟ್ಯೂಟು ಕೂಡ ನಿಧಾನಕ್ಕೆ ನೋಡಿಕೊಂಡು ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಎಲ್ಲ ಇನ್ಸ್ಟಿಟ್ಯೂಟು ಇರುತ್ತೆ, ಯಾವ ಇನ್ಸ್ಟಿಟ್ಯೂಟು ನೀವು ಓದ್ತಾ ಇನ್ಸ್ಟಿಟ್ಯೂಟು ಯಾವುದು, ಏನು ಅಡ್ರೆಸ್ ಏನು, ಪ್ರತಿಯೊಂದು ಕೋರ್ಸ್ನ ಎಲ್ಲ ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ನೋಡೋದಲ್ಲ ಯಾವ ರೀತಿ ಅನ್ನೋದನ್ನ. ಇವಾಗ ನೆಕ್ಸ್ಟ್ ನಿಮಗೆ ಇವಾಗ ನಾನು ವಾಪಸ್ ನಿಮಗೆ ಡಿಗ್ರಿ ಅದು ಕೋರ್ಸ್ ಇಲ್ಲಿ ನೋಡ್ಬೋದು, ಡಿಪ್ಲೊಮೊ ಕೋರ್ಸ್ ಕೂಡ ಇದೆ ಇಲ್ಲಿ. ಇದಾದಮೇಲೆ ನಾನು ವಾಪಸ್ ಇಲ್ಲಿ ಡಿಗ್ರಿ ಅಂತಲೇ ಸೆಲೆಕ್ಟ್ನ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ನ ಮಾಡಿಕೊಂಡು ಸೆಕೆಂಡ್ ಇಯರ್ ಆಗಿದೆ, ನಿಮ್ಮ ಹತ್ರ UCMS ಇರುತ್ತೆ, ಆ UCMS ನಂಬರ್ನ ಹಾಕ್ಬಿಟ್ರೆ ನೀವೇನು ಸೆಲೆಕ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಎಲ್ಲ ಡೀಟೇಲ್ ನಿಮ್ಮ ಇನ್ಸ್ಟಿಟ್ಯೂಟು, ಕೋರ್ಸು, ಅಡ್ರೆಸ್ಸು, ಸ್ಕೂಲ್ ಇನ್ಸ್ಟಿಟ್ಯೂಟ್ ಅಡ್ರೆಸ್ ಎಲ್ಲ ಬಂದುಬಿಡುತ್ತೆ ಪೀಚಾಗಿ. ಫಸ್ಟ್ ಇಯರ್ ಓದ್ತಾ ಇರೋ ಕಾರಣ ನಿಮ್ಮ ಹತ್ರ ಇನ್ನೂ ಬಂದಿರೋದಿಲ್ಲ UCMS ನಂಬರ್ಸ್, ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಇರೋದಿಲ್ಲ. ಇಲ್ಲ ಅಂತ ಹಾಕ್ಬಿಟ್ಟು ನಿಮ್ಮ ಲಾಸ್ಟ್ ಇಯರ್ ಏನು SAT ನಂಬರ್ ಇರುತ್ತಲ್ಲ ಅದೇ ನಂಬರ್ನ ಎಂಟರ್ನ ಮಾಡಿಕೊಂಡು ನಿಮ್ಮ ಡೀಟೇಲ್ಸ್ ನೀವೇ ಫಿಲ್ ಮಾಡಬೇಕಾಗುತ್ತೆ. ನಿಮ್ಮ ಹೆಸರನ್ನ ಹಾಕ್ಕೊಳ್ಳಿ, ನಿಮ್ಮ ಆಧಾರ್ ಕಾರ್ಡಲ್ಲಿರೋಂಥ ಹೆಸರಾಗಿರ್ಬೋದು, ಇಲ್ಲ ನಿಮ್ಮ ಮಾರ್ಕ್ಸ್ ಕಾರ್ಡಿರೋಂಥ ಹೆಸರು ಹಾಕ್ಕೊಳ್ಳಿ. ಅದಾದಮೇಲೆ ಇನ್ಸ್ಟಿಟ್ಯೂಟ್ ನೇಮ್ನ ನೀವೇ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಕೋರ್ಸ್ ಯಾವುದು ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಇದರಲ್ಲಿ ಇಷ್ಟು ಲಿಸ್ಟಲ್ಲಿ ಅಲ್ಲಿ ಪ್ಲೀಸ್ ಸೆಲೆಕ್ಟ್ ಅಂತ ಇದ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಎಲ್ಲ ಇನ್ಸ್ಟಿಟ್ಯೂಟ್ ನೇಮು ಇದರಲ್ಲಿ ಇರುತ್ತೆ, ಯಾವ ಇನ್ಸ್ಟಿಟ್ಯೂಟ್ ಅಂತದನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಹಾಗೆ ನಿಮ್ಮ ಕಾಲೇಜ್ ಯಾವುದು, ಕೋರ್ಸ್ ಯಾವುದು ಅನ್ನೋದು ಕೂಡ ಸೆಲೆಕ್ಟ್ನ ಮಾಡಿಕೊಂಡು ಆಮೇಲೆ ಅಡ್ರೆಸ್ ಕೂಡ ಬಂದುಬಿಡುತ್ತೆ. ನೀವು ಕಾಲೇಜ್ ನೇಮು, ಇನ್ಸ್ಟಿಟ್ಯೂಟ್ ನೇಮು ಮತ್ತು ಕೋರ್ಸ್ನ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮ್ಮ ಅಡ್ರೆಸ್ ಕೂಡ ಅಲ್ಲಿ ಬಂದುಬಿಡುತ್ತೆ ಸೆಲೆಕ್ಟ್ ಆಗಿದ ತಕ್ಷಣ. ಇಲ್ಲಿ ನೋಡ್ಬೋದು. ಇಷ್ಟು ಹಾಕೊಂಡಾದ್ಮೇಲೆ ಇಲ್ಲಿ ಕೋರ್ಸ್ನ ಫಸ್ಟ್ ಇಯರೋ ಸೆಕೆಂಡ್ ಇಯರೋ ಅಂತ ಹಾಕ್ಕೋಬೇಕಾಗುತ್ತೆ. ಫಸ್ಟ್ ಇಯರ್ ಆಗಿರೋದ್ರಿಂದ ನಾನು ಇಲ್ಲಿ ಫಸ್ಟ್ ಇಯರ್ ಅಂತ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನೋಡೋದಲ್ಲ ಎಲ್ಲ ಡೀಟೇಲ್ ಬಂದುಬಿಡುತ್ತೆ. ಅದಾದಮೇಲೆ ಕೆಳಗಡೆ ನೆಕ್ಸ್ಟ್ ಬಂದರೆ ನಿಮ್ಮ ಟ್ರಾವೆಲ್ ರೂಟ್ ಯಾವುದು ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಇಷ್ಟು ನಿಮ್ಮ ಪ್ರೊಫೆಷ್ನಲ್ ಕೋರ್ಸ್ನ ಸೆಲೆಕ್ಟ್ ಮಾಡ್ಕೊಳೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಡಿಗ್ರಿ ಆಗಿದೆ ಹೇಗೆ, ಡಿಪ್ಲೊಮೊ ITI ಮಾಡ್ಕೊಂಡಿದೆ, ಪ್ರೊಫೆಷ್ನಲ್ ಕೋರ್ಸ್ ಆಗಿದೆ ಯಾವ ರೀತಿ
ರೀತಿ ಅನ್ನೋದನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿ ಬಂದರೆ ರೂಟ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಫಸ್ಟಾಗಿ ಫ್ರಮ್ ನೀವು ಎಲ್ಲಿ ಮನೆ ಹತ್ತಿರೋ ಆ ರೂಟು ಬಸ್ ಸ್ಟಾಪ್ನ ಹಾಕ್ಕೋಬೇಕಾಗತ್ತೆ. ನಿಮ್ಗೆ ಲಾಸ್ಟು ನೀವು ಎಲ್ಲಿ ಇಳಿತಿದಲ್ಲ ಕಾಲೇಜ್ ಸ್ಟಾಪ್ ಯಾವುದು ಲಾಸ್ಟು ಅದನ್ನು ಹಾಕ್ಕೋಬೇಕಾಗತ್ತೆ. ಮಧ್ಯದಲ್ಲಿ ಹತ್ತು ಇಳಿಯೋಂಥದ್ದು ವಯ ಹಾಕ್ಕೋಬೇಕಾಗತ್ತೆ. ಸ್ಟೂಡೆಂಟ್ಸ್ ಏನು ಮಾಡಿಬಿಡ್ತಾರೆ, ಮಧ್ಯದಲ್ಲಿ ವಯ ಏನಿರುತ್ತಲ್ಲ ಅದು ಲಾಸ್ಟ್ ಸ್ಟಾಪ್ ಅಂತ ಹಾಕ್ಕೊಬಿಡ್ತಾರೆ, ಅದು ತಪ್ಪಾಗುತ್ತೆ. ಫಸ್ಟಾಗಿ ನೀವು ನಿಮ್ಮ ಮನೆ ಅಡ್ರೆಸ್ ಫಸ್ಟ್ ಎಲ್ಲಿ ಹತ್ತಿದ ಅನ್ನೋದು ಮತ್ತು ಲಾಸ್ಟ್ ಎಲ್ಲಿ ಇಳಿತಿದ ಅನ್ನೋದು, ಅದಾದಮೇಲೆ ವಯ ಮಧ್ಯದಲ್ಲಿ ಎಲ್ಲಿ ಹತ್ತಿ ಇಳಿತಿದ ಅನ್ನೋದನ್ನ ಹಾಕ್ಕೋಬೇಕಾಗತ್ತೆ. ಇಷ್ಟು ಹಾಕೊಂಡ್ಮೇಲೆ ಅಲ್ಲಿ ಅಮೌಂಟು ನೋಡ್ಬೋದು, ಇದು ಟೈಮಿಂಗ್ಸು ನೋಡ್ಬೋದು, ಅಂದರೆ ಯಾವ ಡೇಟಿಂದ ಯಾವ ಡೇಟ್ವರೆಗೂ ಇದೆ ಅನ್ನೋದು ಕೂಡ ನೋಡ್ಬೋದು. ಅದಾದಮೇಲೆ ಇಲ್ಲಿ ಕೆಳಗಡೆ ಬಂದರೆ ನೆಕ್ಸ್ಟ್ ಬಂದರೆ ಇಷ್ಟು ಮುಗಿಸ್ಕೊಂಡು ಡಿಕ್ಲರೇಷನ್ ಫಾರ್ಮ್ಗೆ ಹೋಗಬೇಕಾಗುತ್ತೆ. ಡಿಕ್ಲರೇಷನಲ್ಲಿ ಐ ಅಗ್ರಿ ಅನ್ನೋ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಕ್ಲಿಕ್ನ ಮಾಡ್ಕೊಂಡು ಇಲ್ಲಿ ಕ್ಯಾಪ್ಚರ್ ಕೋಡ್ ಏನು ನೋಡ್ತಾ ಇಲ್ಲ, ಕ್ಯಾಪ್ಚರ್ ಕೋಡ್ನ ಆ ಬಾಕ್ಸಲ್ಲಿ ಎಂಟರ್ನ ಮಾಡ್ಕೋಬೇಕಾಗುತ್ತೆ. ಯಾವ ರೀತಿ ಕ್ಯಾಪ್ಚರ್ ಕೋಡ್ ಇದೆ ಸೇಮ್ ಅದೇ ರೀತಿ ಟೈಪ್ನ ಮಾಡ್ಕೊಂಡು ಸಬ್ಮಿಟ್ ಅನ್ನೋ ಆಪ್ಷನ್ ನೋಡ್ತಾ ಇದಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಕೆಳಗಡೆ ಸಬ್ಮಿಟ್ ಅನ್ನೋ ಆಪ್ಷನ್ನು ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ಸ್ಟೆಪ್ಗೆ ಬಂದಿದೆ. ಇಲ್ಲಿ ನೆಕ್ಸ್ಟ್ಗೆ ಫಸ್ಟಾಗಿ ಇಲ್ಲಿ ನೋಡಬೇಕಾಗುತ್ತೆ ನಿಮ್ಮ ಡೀಟೇಲ್ಸ್ ಏನೆಲ್ಲ ಟೈಪ್ ಮಾಡಿದಲ್ಲ ಅದೆಲ್ಲ ಒಂದ್ಸಲ ಮೇಲೆ ಹೋಗಿ ಮೇಲೆಯಿಂದ ಒಂದ್ಸಲ ನೋಡ್ಕೊಬನ್ನಿ. ಪ್ರತಿಯೊಂದು ಸ್ಟೆಪ್ನು ಕಡೆ ನೋಡ್ಕೊಬನ್ನಿ. ನಿಮ್ಮ ಹೆಸರಾಗಿರ್ಬೋದು, ಅಡ್ರೆಸ್ ಟೈಪ್ ಮಾಡಿರೋದಾಗ್ಬೋದು, ಮತ್ತು ಎಲ್ಲಿಂದ ಎಲ್ಲಿಗೆ ಹಾಕ್ಕೊಂಡಿದ್ದೀರಾ, ಯಾವ ರೂಟು ಹಾಕ್ಕೊಂಡಿದ್ದೀರಾ, ಮತ್ತು ಅಡ್ರೆಸ್ಸು ಪ್ರತಿಯೊಂದು ವೆರಿಫೈ ಮಾಡ್ಕೊಳ್ಳಿ. ಎಲ್ಲ ಕರೆಕ್ಟಾಗಿದೆ ಅಂತ ಅಂದಾಗ ವಾಪಸ್ ಬಂದಿಲ್ಲಿ ಅಟ್ಯಾಚ್ ಅನಕ್ಷರ ಅಂತಿದೆಲ್ಲ ಫಸ್ಟ್ ಒಂದು ಅದ್ರ ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ ಆಗುತ್ತೆ ಅಷ್ಟು. ನೆಕ್ಸ್ಟ್ ಸ್ಟೆಪ್ ಇಲ್ಲಿ ಬರುತ್ತೆ ಅಟ್ಯಾಚ್ ಅನಕ್ಷರಲ್ಲಿ. ಇಲ್ಲಿ ನೋಡ್ಬೋದು ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಪೇಜ್ನ ನಿಮ್ಮ ಅಪ್ಲಿಕೇಶನ್ ಏನಿತ್ತಲ್ಲ ಸ್ಟೂಡೆಂಟ್ ಬಸ್ ಪಾಸ್ದು ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಫಸ್ಟ್ ಒನ್ನಲ್ಲಿ. ನೆಕ್ಸ್ಟ್ ಒನ್ನಲ್ಲಿ ಫೀಸ್ ರೆಸಿಪ್ಟು, ಸೆಕೆಂಡ್ ಒನ್ನಲ್ಲಿ ನಿಮ್ಮ ಫೋಟೋ ಭಾವಚಿತ್ರನ ಅಪ್ಲೋಡ್ನ ಮಾಡಬೇಕಾಗತ್ತೆ. ಇಷ್ಟು ಅಪ್ಲೋಡ್ನ ಮಾಡಿ ನಿಮ್ಮ ಫೋಟೋ ಮತ್ತು ಏನೈತೆ ಫೋಟೋ ಮಾತ್ರ JPG ಫಾರ್ಮೆಟಲ್ಲಿ ಅಪ್ಲೋಡ್ನ ಮಾಡಿ ನಿಮ್ಮ ಡಾಕ್ಯುಮೆಂಟ್ ಏನೈತಲ್ಲ ಫೀಸ್ ರೆಸಿಪ್ಟು ಮತ್ತು ನಿಮ್ಮ BMTC ಬಸ್ ಪಾಸ್ದು ಅವೆರಡದು ಕೂಡ PDF ಫೈಲಲ್ಲೇ ಆಗುತ್ತೆ. ಅಪ್ಲೋಡ್ನ ಮಾಡಿ 1 MB ಒಳಗಡೆ ಇರಬೇಕಾಗುತ್ತೆ, ಅಪ್ಲೋಡ್ನ ಮಾಡಬೇಕಾಗತ್ತೆ. ನೋಡ್ಬೋದು ಇವಾಗ ಅಪ್ಲೋಡ್ನ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬ್ರೌಸ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಫೈಲ್ನ ಅಟ್ಯಾಚ್ ಮಾಡಬೇಕಾಗತ್ತೆ. ಅಟ್ಯಾಚ್ ಮಾಡಾದ್ಮೇಲೆ ಇಲ್ಲಿ ನೋಡ್ಬೋದು ಸೇವ್ ಅನೆಕ್ಷನ್ ಅಂತ ಕೊಟ್ಟರೆ ಸೇವ್ ಆಗುತ್ತೆ. ಈ ರೀತಿ ನೀವು ಅಪ್ಲೋಡ್ನ ಮಾಡ್ಕೋಬೇಕಾಗತ್ತೆ. ಜಸ್ಟ್ 3 ಇರುತ್ತೆ. ಆಧಾರ್ ಕಾರ್ಡ್ ಜಸ್ಟ್ ನಿಮ್ಗೆ ಲಾಗಿನ್ ಆಗೋದಕ್ಕೆ ಬೇಕಾಗುತ್ತೆ. ಆಧಾರ್ ಕಾರ್ಡ್ ಆದಮೇಲೆ ನಿಮಗೆ ನೋಡ್ಬೋದು ಇವಾಗ ಇಲ್ಲಿ ಅಪ್ಲೋಡ್ನ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಬಂದಿದ್ದೀನಿ. ಇಲ್ಲಿ ನೋಡ್ಬೋದು ನಿಮ್ಮ ನೆಕ್ಸ್ಟ್ ಲಿಸ್ಟ್ ತೋರಿಸುತ್ತೆ ಏನೇನು ಅಪ್ಲೋಡ್ ಮಾಡ್ಕೊಂಡಿದ್ದೀರ ಅಂತ. ಹಾಗೆ ಮೇಲೆ ಹೋದರೆ ನೀವು ಏನೆಲ್ಲ ಫಸ್ಟ್ ಪೇಜಲ್ಲಿ ಟೈಪ್ ಮಾಡಿದ್ರೆ ಅದೆಲ್ಲ ಡೀಟೇಲ್ಸ್ ಇಲ್ಲಿ ಶೋ ಆಗುತ್ತೆ. ಇನ್ನೊಂದ್ಸಲಿ ನೀವು ಬೇಕಾದ್ರೆ ವೆರಿಫೈನ ಮಾಡ್ಕೋಬೋದು, ಇನ್ನೊಂದ್ಸಲಿ ಕ್ರಾಸ್ ಚೆಕ್ ಮಾಡ್ಕೋಬೋದು. ಇದೆಲ್ಲ ನೋಡ್ಕೊಂಡಾದ್ಮೇಲೆ ಎಲ್ಲ ಕರೆಕ್ಟಾಗಿದೆ ಅಂತ ನೋಡ್ಕೊಂಡು ವಾಪಸ್ ಕೆಳಗಡೆ ಬಂದು ಇಲ್ಲಿ ನೆಕ್ಸ್ಟು ಸಬ್ಮಿಟ್ ಅಂತ ಇದೆಯಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಸಬ್ಮಿಟ್ ಅಂತ ಕೊಟ್ಟರೆ ಸಾಕು, ಸಬ್ಮಿಟ್ ಆಗೋಗುತ್ತೆ. ನೋಡ್ತಾ ಇದ್ದಲ್ಲ ಸಬ್ಮಿಟ್ ಕೊಟ್ಟಿದ ತಕ್ಷಣ ನಿಮ್ಮ ಅಕ್ನಾಲೇಜ್ಮೆಂಟ್ ಜನ್ರೇಟ್ ಆಗುತ್ತೆ. ನೋಡ್ತಾ ಇದ್ದಲ್ಲ ಸಕಲ ಅಂತ ಅಂದ್ಬಿಟ್ಟು ಸಕಲ ಸ್ವೀಕೃತಿ ಅಂತ ಅಕ್ನಾಲೇಜ್ಮೆಂಟ್ ಜನ್ರೇಟ್ ಆಗುತ್ತೆ. ಇದು ಬಂದ ಮೇಲೆ ನೀವು ಅಪಾಯಿಂಟ್ಮೆಂಟ್ ಬೇಕಾದ್ರೆ ತೊಗೋಬೋದು. ಒಂದು 2-3 ಡೇಸ್ ಆದಮೇಲೆ, ಇಲ್ಲ ಡೈರೆಕ್ಟಾಗಿ ಒಂದು 3-4 ಡೇಸ್ ಆದಮೇಲೆ ನೀವು ಡೈರೆಕ್ಟಾಗಿ ಇದನ್ನು ತೊಗೊಂಡು BMTC ಬಸ್ ಪಾಸ್ ಹತ್ರ ಅಂದರೆ ಕೌಂಟರ್ ಹತ್ರ ಹೋದರೆ ನೀವು BMTC ಇಶ್ಯೂ ಮಾಡ್ತಾರಲ್ಲ BMTC ಕೌಂಟರ್ ಹತ್ರ ಹೋದರೆ ಸ್ಟೂಡೆಂಟೇ ಹೋಗಬೇಕಾಗತ್ತೆ. ಯಾಕೆಂದರೆ ಲೈವ್ ಫೋಟೋ ಇರೋದ್ರಿಂದ ನೀವು ಸ್ಟೂಡೆಂಟೇ ಹೋಗಿ ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇದು ತೊಗೊಂಡೋಗಿ ಕೊಟ್ಟರೆ ಅವರು ಫ್ರೀ ಬಸ್ ಪಾಸ್ನ ಇಶ್ಯೂ ಮಾಡ್ತಾರೆ. ನೋಡೋದಲ್ಲ ಯಾವ ರೀತಿ ಬಸ್ ಪಾಸ್ಗೆ ಅಪ್ಲೈ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ನೀವು ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ಯಾವುದೇ ಕೋರ್ಸ್ ಆಗಿರ್ಬೋದು ಎಷ್ಟು ಈಸಿಯಾಗಿ ಅಪ್ಲೈನ ಮಾಡ್ಕೋಬೇಕು ಅಂತ. ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಆಲ್ರೆಡಿ ತುಂಬ ವೀಡಿಯೋಸಲ್ಲಿ ನಾನು ತೋರಿಸ್ಕೊಟ್ಟಿರೋದ್ರಿಂದ ಆ ವಿಡಿಯೋ ಲಿಂಕ್ನ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ. ಅದು ನೋಡ್ಕೊಂಡು ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಅಪ್ಲೈನ ಮಾಡ್ಕೋಬೋದಾಗತ್ತೆ. ನೋಡೋದಲ್ಲ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಸುಲಭವಾಗಿ ಈಸಿಯಾಗಿ ನಿಮ್ಮ ಫೋನಲ್ಲೇ ನೀವು ಮನೆಯಲ್ಲೇ ಕೂತ್ಕೊಂಡು ಅಪ್ಲೈನ ಮಾಡ್ಕೋಬೋದಾಗುತ್ತೆ. ₹1 ಖರ್ಚು ಇಲ್ದಾಗೆ ಈಸಿಯಾಗಿ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಯಿತು ಅಂದ್ಕೊಂಡು ಯೂಸ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಮತ್ತಷ್ಟು ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.